ಎಲ್ರಿಗೂ ನಮಸ್ಕಾರ. ಇವತ್ತು ವಾಂಗಿಬಾತ್ ತಿನ್ನೋ ಮನಸ್ಸಾಯಿತು. ಅಂಗಡಿಲೆಲ್ಲೂ ವಾಂಗಿಬಾತ್ ಪೌಡ್ರ್ ಸಿಗದೆ ಇದ್ದಿದ್ದರಿಂದ ಮನೆಯಲ್ಲೇ ಮಾಡ್ಕೊಂಡ್ವಿ. ಇದರ ಪೌಡರ್ ಇದ್ದರೆ ಬೆಳಿಗ್ಗೆ ರೈಸ್ ಐಟಮ್ ಮಾಡೋರಿಗೆ ತರಕಾರಿಗಳ ಜೊತೆ ಇದನ್ನು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಮೆಹಂದಿ ಸೊಪ್ಪನ್ನು ತಗೊಂಬಂದೆ. ನಾನು ಈ ರೆಡಿಮೇಡ್ ಪೌಡರ್ಗಳನ್ನ ಬಳಸೋದು ಕಡಿಮೆ, ಇದ್ರ ಜೊತೆಗೆ ಸ್ವಲ್ಪ ಬೇರೆ ಐಟಮ್ಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಈ ಮೆಹಂದಿ ಸೊಪ್ಪನ್ನು ಮಾತ್ರ ಹಾಕಿದರೆ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಿಳಿ ದಾಸವಾಳದ ಹೂವು, ದಾಸವಾಳದ ಎಲೆ, ಅಲೋವೆರಾ, ನೆನೆಸಿಟ್ಟಿರೋ ಮೆಂತೆಕಾಳು, ಒಂದು ಚಿಕ್ಕ ಬೀಟ್ರೂಟು ಮತ್ತು ಮೆಹಂದಿ ಸೊಪ್ಪನ್ನು ತಗೊಂಡಿದ್ದೀನಿ. ಈ ಕಡೆಯಿಂದ ಸ್ವಲ್ಪ ನೀರನ್ನು ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಒಂದು ಬೀಟ್ರೂಟನ್ನು ತುರಿದು ಹಾಕ್ಕೊಂಡೆ. ಮತ್ತು ಸ್ವಲ್ಪ ಲವಂಗನೂ ಕಾಫಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಟೀ ಪೌಡರ್ ಕೂಡ ಹಾಕ್ಕೋಬೋದು. ಗ್ರೈಂಡ್ ಮಾಡಬೇಕಾದ್ರೆ ತಗೊಂಡಿರೋ ಎಲ್ಲ ಐಟಮ್ಗೆ ಈ ನೀರು ತಣ್ಣಗಾದ್ಮೇಲೆ ಬೀಟ್ರೂಟ್ ಸಮೇತ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಆವಾಗ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟನ್ನು ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ಹಾಕ್ಕೋಬೇಕು. ನೆಕ್ಸ್ಟ್ ಡೇ ಇದರ ಕಲರು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಬರೀ ಕೈಯಲ್ಲಿ ಹಚ್ಕೊಂಡ್ರೆ ನಿಮಗೆ ಕೈಗೂ ಕೂಡ ತುಂಬಾ ಚೆನ್ನಾಗಿ ಕಲರ್ ಬಂದಿರುತ್ತೆ. ಆಮೇಲೆ ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸಿದ ಹಾಗೆ ಪರ್ಮನೆಂಟಾಗಿ ನಿಮ್ಮ ಗ್ರೇ ಹೇರನ್ನು ಬ್ಲ್ಯಾಕ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. 3-4 ವಾಶ್ ಆಗ್ತಿದ್ದ ಹಾಗೆ ಮತ್ತೆ ಗ್ರೇ ಹೇರ್ ವಾಪಸ್ ಬಂದೇ ಬರುತ್ತೆ. ಇನ್ನೂ ಬ್ಲ್ಯಾಕ್ ಬೇಕು ಅಂತ ಇದ್ದರೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಹಾಕ್ಕೋಬಹುದು. ಇದೆಲ್ಲ ಮುಗಿಸ್ಕೊಂಡು ನಮಗೆ ಒಂದು ಫಂಕ್ಷನ್ಗೆ ಹೋಗೋದಕ್ಕಿತ್ತು ಅಂತ ನಾವೆಲ್ಲ ರೆಡಿಯಾಗಿ ಹೊರಟ್ವಿ.